ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವಂಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೊಬ್ಬರಾದರೆ ಒಂದು ಲೈಕ್ ಕೊಡಿ. ಈ ರೀತಿ ಒಂದು ಪೀಸ್ ಲೆಹಂಗಾನ ಹೇಗೆ ಹೊಲಿಬೋದು ಅನ್ನೋದನ್ನು 2 ಪೀಸ್ ಆದ್ರೂ ಹೊಲ್ಕೋಬೋದು, 1 ಪೀಸ್ ಆದ್ರೂ ಹೊಲ್ಕೋಬೋದು. ಹೇಗೆ ಹೊಲಿಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಈ ರೀತಿ ಕಾಣುತ್ತೆ. ಮೇಲೆ ಎಲೆಕ್ಟ್ರಿಕ್ ಹಾಕಿ ಹೊಲಿಯೋದ್ರಿಂದ ನೀಟಾಗಿ ಕೂರುತ್ತೆ. ನಾನಿವಾಗ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಕಟಿಂಗ್ ಮಾಡಿಕೊಂಡು ಆಮೇಲೆ ಸ್ಟಿಚಿಂಗ್ ಮಾಡ್ತೀನಿ. ನೋಡಿ, ಇವಾಗ 30 ಇಂಚಿಗೆ ನಾನು ಅಳತೆ ತೊಗೊಂಡು ಕಟಿಂಗ್ ಮಾಡ್ಕೊಳ್ಳೋಕ್ಕೆ ಅಳತೆ ತೊಗೊಳ್ತಾ ಇದ್ದೀನಿ. 30 ಇಂಚಿಗೆ ಹೀಗೆ ಕ್ರಾಸಾಗಿ ಅಳತೆ ತೊಗೋಬೇಕು. ಅಲ್ಲಿ ಬಾರ್ಡ್ರ್ ಬಂದಿರೋದ್ರಿಂದ ಆ ಬಾರ್ಡ್ರನ್ನ ಬಿಟ್ಟು ಕಟ್ ಮಾಡಿಕೊಂಡು ಮತ್ತೆ ಅಲ್ಲಿ ಪ್ಯಾಚ್ ಹಾಕ್ಕೊಳ್ಬೇಕಾಗುತ್ತೆ. ಆಗಲ್ಲ. ಅದಕ್ಕೋಸ್ಕರ ಪುಟ್ಟು ಮಗು 1 ಇಯರ್ ಮಗಿಗಾದರೆ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು 6 ಇಯರ್ ಓಲ್ಡ್ ಬೇಬಿ ಆಗಿರೋದ್ರಿಂದ ಮಗುಂದು ಲೆಂತು ಮತ್ತು ವಿಡ್ತು ಎಷ್ಟು ಬರುತ್ತೋ ನೋಡ್ಕೋಬೇಕಾಗುತ್ತೆ. ಇವಾಗ ಇನ್ನೊಂದು ಲೇಯರ್ನ ಅದೇ ಥರ ಮಡಿಸ್ಕೊಂಡು ಇದನ್ನ ಇಟ್ಕೊಂಡೇ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿಕೊಂಡು ಆ ಬಾರ್ಡ್ರನ್ನ ಬೇಕಾಗುತ್ತೆ. ಬಾರ್ಡ್ರು ಈ ಕಡೆ ಸೈಡ್ ಕೊಡಬೇಕಾಗುತ್ತಲ್ವ, ಬಾರ್ಡ್ರನ್ನ ಫುಲ್ಲು ನೀವು ಹಾಗೇ ಇಟ್ಕೋಬೇಕಾಗುತ್ತೆ. ಬಾರ್ಡ್ರು ವೇಸ್ಟ್ ಆದರೆ ಮತ್ತು ಸುಮ್ಮನೆ ಬರೀ ಪ್ಲೈನ್ ಲಂಗ ಆಗಿಬಿಡುತ್ತೆ. ಬಾರ್ಡ್ರು ಕೊಟ್ಟರೆ ಒಂಥರ ಲುಕ್ನೆಸ್ ಆಗಿ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ, ಇವಾಗ ಎಷ್ಟು ನಮಗೆ ಶಾರ್ಟೇಜ್ ಆಗಿತ್ತೋ ಅಷ್ಟನ್ನು ನಾನು ಅಳತೆ ತೊಗೊಂಡು ಅದನ್ನು ಇವಾಗ ಕಟ್ ಮಾಡ್ಕೊಳ್ತೀನಿ. ಸಾಕಾಗಿಲ್ಲ ಅಂದು ಬಟ್ಟೆನ ಮತ್ತೆ ನಾನು ಆ ಫ್ಯಾಬ್ರಿಕ್ನ ಮೇಲೆ ಇಟ್ಕೊಂಡು ಬಾರ್ಡ್ರ್ ನೋಡಿ ಆ ಕಡೆ ಬಂದಿದೆ, ಈ ಕಡೆನೇ ಕಟ್ ಮಾಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಕಟ್ ಮಾಡಿಕೊಂಡ್ರು ಬಾರ್ಡ್ರನ್ನ ವೇಸ್ಟ್ ಮಾಡಲ್ಲ. ಬಾರ್ಡ್ರು ತೊಗೊಳ್ತೀನಿ, ಯಾಕೆಂದರೆ ಲಾಸ್ಟಲ್ಲಿ ಬಾರ್ಡ್ರು ಕೊಡೋದಕ್ಕೆ ಬೇಕಾಗುತ್ತೆ. ಈಗ ನೋಡಿ, ಇವಾಗ ಇದು ಸೊಂಟದ್ದು ಪಟ್ಟಿನ ಕಟ್ ಮಾಡ್ಕೋಬೇಕಾಗುತ್ತೆ. ಸೊಂಟಕ್ಕೆ 3 ಇಂಚು ಬೇಕಾಗುತ್ತೆ. ಸ್ವಲ್ಪ ದಪ್ಪ ಇದ್ದರೆ 3-3.5 ಇಂಚು ಸಾಕಾಗುತ್ತೆ. 3.5 ಇಂಚು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡ್ರೆ ಇವಾಗ ಮಗು ಸೊಂಟ ಎಷ್ಟಿರುತ್ತೋ ಅಷ್ಟು ಬರುತ್ತೆ. ಈಗ 2 ಲೇಯರನ್ನು ಜಾಯಿಂಟ್ ಮಾಡೋದಾದರೆ ನೀವು 2 ಇಂಚಿಗೆ ಕಟ್ ಮಾಡ್ಕೋಬೇಕು. ಏಕೆಂದರೆ ಇದು 2 ಸೇರಿ ದೊಡ್ಡದಾಗುತ್ತೆ. ಈ 1 ಲೇಯರು ಇಷ್ಟು ದೊಡ್ಡದು ಬರುತ್ತೆ ನೋಡಿ, ಮಗು ಸೊಂಟಕ್ಕೆ ಕರೆಕ್ಟಾಗುತ್ತೆ. ಆಮೇಲೆ ಮತ್ತೊಂದು ಪೀಸ್ ಕಟ್ ಮಾಡಿಕೊಂಡು ಅಥವಾ ಬಾರ್ಡಿದ್ರೆ ಬಾರ್ಡ್ರನ್ನು ಕೂಡ ಎಲೆಕ್ಟ್ರಿಕ್ಕಿಗೆ ಅಡ್ಜಸ್ಟ್ ಮಾಡಿ ಹೊಲಿಬೋದು, ಚೆನ್ನಾಗಿ ಕಾಣುತ್ತೆ. ಇವಾಗ ನಾನು ಕೆಳಗಡೆಗೆ ಬಾರ್ಡ್ರ್ ಕೊಡ್ತಾಯಿದ್ದೀನಿ. ಈ ರೀತಿ ಕೆಳಗಡೆ ಬಾರ್ಡ್ರ್ ಕೊಟ್ಟು ಮೇಲೆ ಫೋಲ್ಡ್ ಮಾಡಿದ್ರೆ ಸೆಲೆಕ್ಷನ್ ಪೀಸ್ ಇರೋ ಕಡೆ ತುಂಬ ಚೆನ್ನಾಗಿ ಕಾಣುತ್ತೆ, ಲುಕ್ನೆಸ್ ಚೆನ್ನಾಗಿರುತ್ತೆ. ಬಟ್ ಇವಾಗ ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ ಬಾರ್ಡ್ರ್ ಜಾಯಿಂಟ್ ಮಾಡಿಕೊಂಡು ಫುಲ್ಲು ಲೆಹಂಗಾ ಎಷ್ಟು ಬರುತ್ತೋ ಅಷ್ಟಕ್ಕೂ ಜಾಯಿಂಟ್ ಮಾಡ್ಕೋಬೇಕು. ಒಂದು ಸೀರೆ ಬಾರ್ಡ್ರು ಆ ಲೆಹಂಗಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೂ ಬೇಕಾಗುತ್ತೆ. ಮತ್ತು ಬ್ಲೌಸಿಗೂ ಸ್ವಲ್ಪ ಮಿಕ್ಕುತ್ತೆ ಅಷ್ಟೇ. ಒಂದು ಸ್ಯಾರಿ ಬಾರ್ಡ್ರು ಫುಲ್ಲು ಲೆಹಂಗಕ್ಕೆ ಬೇಕಾಗುತ್ತೆ. ಯಾಕೆಂದರೆ ಕೆಳಗಡೆ ತುಂಬ ದೊಡ್ಡ ಸೈಜ್ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ತುಂಬ ಬಾರ್ಡ್ರು ಬೇಕಾಗುತ್ತೆ. ಈ ಹೆಣ್ಮಕ್ಳಿಗೆ ಈ ಥರ ಚೆನ್ನಾಗಿರುತ್ತೆ. ನಮಗೆ ಮನೆಯಲ್ಲಿ ಒಳ್ಳೊಳ್ಳೆ ಸ್ಯಾರೀಸ್ ಇದ್ದರೆ ಈ ರೀತಿ ಹೊಲಿದು ಹಾಕಿದ್ರೆ ಸಖತ್ತಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ಹೆಣ್ಮಕ್ಳು ಲಂಗ ಬ್ಲೌಸ್ ಹಾಕ್ಕೊಂಡ್ರೆ ನೋಡೋಕ್ಕೆ ಒಂದು ಅಂದ ಚಂದ ಚೆನ್ನಾಗಿರುತ್ತೆ. ಈ ಥರ ಎಕ್ಸ್ಟ್ರಾ ಬಂದಿರೋದನ್ನು ಕಟ್ ಮಾಡಿಕೊಂಡು ಅಲ್ಲಿ ಜಾಯಿಂಟ್ ಮಾಡಬೇಕಾಗುತ್ತೆ. ಸಮವಾಗಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ. ರಫ್ ಮಾಡ್ಕೊಳ್ಳಿ. ಅಲ್ಲಿ ರಫ್ ಮಾಡಿಕೊಂಡು ಫುಲ್ಲು ಲಾಸ್ಟಲ್ಲಿ ರಫ್ ಮಾಡ್ಕೊಳ್ಳಿ. ರಫ್ ಮಾಡಿಕೊಂಡು ಈಗ ಉಲ್ಟಾ ಮೇಲೆ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲೊಂದು ಸ್ಟಿಚ್ ಬೇಕಾದರೆ ಲಾಂಗ್ ಸ್ಟಿಚ್ ಕೊಡಿ. ಅಲ್ಲಿ ಸ್ಟಿಚ್ ಬೇಡ ಅನ್ನಂಗಿದ್ರೆ ಮೇಲ್ಗಡೆನೇ ಒಂದು ಸ್ಟಿಚ್ ಹಾಕ್ಕೊಳ್ಬೋದು. ಫುಲ್ಲು ಬಾರ್ಡ್ರ್ ಕೊಟ್ಟಿದ್ದಾಯಿತು. ಇವಾಗ ಫೋಲ್ಡ್ ಮಾಡಿ ಹೊಲ್ಕೊಳ್ಬೇಕು. ಅಲ್ಲಿಗೂ ಕೂಡ ನೀವೊಂದು ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಫುಲ್ಲು ಲಾಂಗ್ ಸ್ಟಿಚ್ ಕೊಡಿ. ಅದಾದಮೇಲೆ ಈ ಕಡೆ ಸ್ಟಿಚ್ ಕೊಡೋದಕ್ಕೆ ಈಸಿ ಆಗುತ್ತೆ. ಹೊಲಿಯೋದಂತೂ ತುಂಬ ಸಿಂಪಲ್ಲು. ಕಟ್ಟಿಂಗ್ ಒಂದು ಮಾಡ್ಕೊಳ್ತು ಅಂದರೆ ಹೊಲಿಯೋದು ತುಂಬ ಸಿಂಪಲ್ಲು, ಈಸಿಯಾಗಿ ಹೊಲಿದು ಬಿಡ್ಬೋದು.
ಈ ರೀತಿಯೇ ನೋಡಿ ಬಾರ್ಡ್ರ್ ಫುಲ್ಲು ಮತ್ತೆ ಕೆಳಗೊಂದು ಹೊಲಿಗೆ ಹಾಕಿ ಮೇಲೊಂದು ಹೊಲಿಗೆ ಹಾಕ್ಕೊಳ್ಳಿ, ಈಸಿಯಾಗಿ ಆಗೋಗುತ್ತೆ. ನೋಡಿ ಇಲ್ಲಿ ಬಾರ್ಡ್ರ್ ಕಾಣುತ್ತೆ ಅಲ್ಲ, ಈ ಬಾರ್ಡ್ರಿಗೂ ಕೂಡ ಈಗ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ಆಗೋಯ್ತು ಅಂತಲೇ ಲೆಕ್ಕ. ಸ್ವಲ್ಪ ಕೆಳಗಡೆ ಬಟ್ಟೆ ಜಾಸ್ತಿ ಇರುತ್ತೆ, ಮೇಲ್ಗಡೆ ಕಡಿಮೆ ಇರುತ್ತೆ, ಹಾಗಾಗಿ ಅಲ್ಲಲ್ಲಲ್ಲೇ ಸ್ವಲ್ಪ ನರಿಗೆ ಬರುತ್ತೆ. ಒಂದೊಂದು ಫಿಲ್ಟ್ರ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಸೊಂಟ ಎಷ್ಟಿದೆ ಮಗುದು ನೋಡಿಕೊಂಡು ಅದಕ್ಕೆ ಎಲಾಸ್ಟಿಕ್ಕನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಟೇಪಲ್ಲಿ ಅಳತೆ ಹಾಕ್ಕೊಂಡು ಸೊಂಟ ಎಷ್ಟಿದೆ ನೋಡಿಕೊಂಡು ಅಳತೆ ಹಾಕ್ಕೊಂಡು ಆದಮೇಲೆ ನಾವು ಇವಾಗ ಇದಕ್ಕೆ ಮಗು ಸೊಂಟ ಸುತ್ತಳತೆ ಒಂದು 22 ಬರುತ್ತೆ. 22ರಿಂದ 23 ಇಟ್ಕೊಳ್ಬೇಕಾಗುತ್ತೆ. ಆಮೇಲೆ ಬಾರ್ಡ್ರು ನೋಡಿಕೊಂಡು ಬಾರ್ಡ್ರು ಎಷ್ಟಿದೆಯೋ ತೊಗೊಂಡು ಅದನ್ನೇ ಸೊಂಟಕ್ಕೆ ಬಾರ್ಡ್ರು ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಬಾರ್ಡ್ರನ್ನೇ ತೊಗೊಂಡು ಸೊಂಟಕ್ಕೆ ಕೊಡ್ತಾಯಿದ್ದೀನಿ ಎಲಾಸ್ಟಿಕ್ ಹಾಕ್ಕೊಂಡು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಸಖತ್ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನೋಡಿ ಈ ಥರ ಕರೆಕ್ಟು 4 ಫೋಲ್ಡಿಗೆ ಈ ರೀತಿ ಇಟ್ಕೊಂಡು ಗುರ್ತು ಮಾಡಿಕೊಂಡು ಈ ಲೆಹಂಗನೂ ಕೂಡ 4 ಫೋಲ್ಡಿಂಗ್ ಇಟ್ಕೊಂಡ್ರೆ ನೀಟಾಗಿ ನಮಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಈ ಥರ ಇಟ್ಕೊಂಡು ಒಳಗಡೆ ಹೊರಗೆ ಸೈಡ್ ಮೇಲಿನೇ ಸ್ಟಿಚ್ ಮಾಡಿದ್ರೆ ನೀಟ್ ಫಿನಿಶಿಂಗ್ ಬರುತ್ತೆ, ಚೆನ್ನಾಗಿರುತ್ತೆ. ಈಗ ನೋಡಿ ಎಲಾಸ್ಟಿಕ್ಕು ಅಟ್ಯಾಚ್ ಆಯಿತು. ಸುತ್ತಲೂ ಹೀಗೆ ಸ್ಟಿಚ್ ಮಾಡಿಬಿಟ್ರೆ ಎಲಾಸ್ಟಿಕ್ಕು ಕೂಡ ಸೇರಿಸಿದ್ದಾಯಿತು. ಇವಾಗ ಮೇಲೊಂದು ಹೊಲಿಗೆ ಹಾಕಿದ್ರೆ ಫಿನಿಶಿಂಗು. ಇದಕ್ಕೆ ಲೈನಿಂಗ್ ಹಾಕಿಲ್ಲ. ಲೈನಿಂಗ್ ಹಾಕಿದರೆ ಎಲಾಸ್ಟಿಕ್ ಹಾಕಿರೋ ಅಂಥದ್ದು ಏನೂ ನಮಗೆ ಕಾಣಿಸ್ತಾ ಇರಲಿಲ್ಲ. ಕೂಳೆಗಳ ಥರ ಇರೋದು ಲೈನಿಂಗ್ ಇಲ್ಲ ಲೆಹಂಗಕ್ಕೆ, ಪ್ಲೈನ್ ಹಾಗೆ ಹೊಲ್ದಿರೋದ್ರಿಂದ ನೋಡಿ ಹೇಗೆ ಏನು ನೀಟ್ ಫಿನಿಶಿಂಗ್ ಬಂದಿದೆ. ಐರನ್ ಮಾಡಿದ್ರಂತೂ ಸೂಪರಾಗಿ ಕಾಣುತ್ತೆ, ಸಖತ್ತಾಗಿದೆ. ಮೇಲೆ ಒಂದು ಅದರದ್ದೇ ಆದಂಥ ಬ್ಲೌಸನ್ನು ಸ್ಟಿಚ್ ಮಾಡಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಈ ರೀತಿ ಕಾಣುತ್ತೆ, ಪಾಪುಗೆ ಹಾಕಿದ್ರೆ ಈ ರೀತಿ ಕಾಣುತ್ತೆ.